ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ಕೆಲವೊಂದು ಸಿಂಪಲ್ ಮಾಹಿತಿ ಶೇರ್ ಮಾಡ್ತೀನಿ. ನಂಬರ್ 1, ಗಂಡಸರು ಯಾವುದೇ ಕೆಲಸವನ್ನು ಮಾಡದೆ ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ರೆ ಹೆಂಡತಿಯರಿಗೆ ತುಂಬ ಅಂದರೆ ತುಂಬಾ ಟೆನ್ಷನ್ ಆಗುತ್ತಂತೆ. ಇದು ನಿಜನಾ? ಸ್ನೇಹಿತರೆ, ಹೆಚ್ಚು ಕಡಿಮೆ ಪ್ರಪಂಚದಲ್ಲಿ 850 ಕೋಟಿಗಿಂತ ಹೆಚ್ಚು ಜನರಿದ್ದಾರೆ. ಆದರೆ ಒಬ್ಬರ ಬೆರಳಚ್ಚು ಇನ್ನೊಬ್ಬರ ಬೆರಳಚ್ಚಿಗೆ ಮ್ಯಾಚ್ ಆಗಲ್ವಂತೆ. ಇದು ಸತ್ಯನಾ? ಸ್ನೇಹಿತರೆ, ನಾವು ಬೆಳಗ್ಗೆ ಎದ್ದ ತಕ್ಷಣ ತಣ್ಣೀರು ಕುಡಿಯೋದ್ರಿಂದ ನಮ್ಮ ಆರೋಗ್ಯ ಉತ್ತಮವಾಗಿರ್ತದೆ ಅಂತ ಕೇಳಿದ್ದು. ಬಟ್ಟು ತಣ್ಣೀರಿನ ಜೊತೆಗೆ ಪ್ರೋಟೀನ್ ಆಹಾರವನ್ನು ತಿಂದರೂ ಕೂಡ ಅಥವಾ ಕೆಲವೊಂದು ಪ್ರೋಟೀನ್ ಪೌಡರನ್ನು ಕುಡಿದರೂ ಕೂಡ ನಮ್ಮ ಆರೋಗ್ಯ ಮತ್ತು ನಮ್ಮ ಮೆದುಳು, ನಮ್ಮ ಸ್ನಾಯುಗಳಿಗೆ ತುಂಬ ಪ್ರಯೋಜನಕಾರಿಯಂತೆ. ನಾವು ಯಾರ ಜೊತೆನಾದ್ರು ಜಗಳ ಮಾಡ್ತೀವಿ ನೋಡಿ, ಜಗಳ ಮಾಡಬೇಕಾದ್ರೆ ನಮ್ಮ ಒಂದು ದೇಹದಲ್ಲಿ ಅಡ್ರಿನಲ್ ಮತ್ತು ಕಾರ್ಟಿಸೋಲ್ ಹಾರ್ಮೋನ್ ಉತ್ಪತ್ತಿ ಆಗುತ್ತಂತೆ. ಹಾರ್ಮೋನ್ ಉತ್ಪತ್ತಿ ಆದಾಗ ನಮ್ಮ ಉಸಿರಾಟ ಜಾಸ್ತಿ ಆಗುತ್ತೆ. ಉಸಿರಾಟ ಜಾಸ್ತಿ ಆದಾಗ ನಮ್ಮ ಹೃದಯ ಬಡಿತನೂ ಕೂಡ ಜಾಸ್ತಿ ಆಗುತ್ತೆ. ಹೃದಯ ಬಡಿತ ಜಾಸ್ತಿ ಆದಾಗ ನಮ್ಮ ಬಾಡಿ ಎಲ್ಲ ಫುಲ್ ಬೆವರುತ್ತೆ, ಸ್ವೆಟ್ಟು ಅಂದರೆ ನಾವು ಸ್ವಲ್ಪ ಬೆವರ್ತೀವಿ ನೋಡಿ. ಮತ್ತು ಸ್ನಾಯುಗಳು ಕೂಡ ಬಲಗೊಳ್ತವಂತೆ. ಅಂದರೆ ಆ ಕೋಪದಲ್ಲಿ ಯಾರಿಗೆ ಏನು ಬೇಕಾದ್ರೂ ಮಾಡ್ಬೋದು, ಹೌದಲ್ವಾ? ನೋಡಿ, 1 ನಿಮಿಷದ ಕೋಪ ಹಲವು ಒಂದು ಸಮಸ್ಯೆಗೆ ಕಾರಣ ಆಗುತ್ತೆ. ಆದ್ದರಿಂದ ದಯವಿಟ್ಟು ಯಾರು ಕೋಪ ಮಾಡ್ಕೋಬೇಡಿ, ಶಾಂತವಾಗಿ ಇರಿ. ಸ್ನೇಹಿತರೆ, ನಾವೀಗ 8 ಗಂಟೆ ಕೆಲಸ ಮಾಡೋಕ್ಕೂ ಕೂಡ ಏನೋ ಒಂಥರ ಬೇಸರ ನಮಗೆ. ಅಯ್ಯೋ, ಇನ್ನೂ ಟೈಮ್ ಆಗಲಿಲ್ಲ ಅಂತ ಟೈಮ್ನ ನೋಡ್ತಿರ್ತೀವಿ ಕೆಲಸ ಮಾಡಬೇಕಾದ್ರೆ. ಬಟ್ಟು ಸ್ವಾತಂತ್ರ್ಯಕ್ಕಿಂತ ಮೊದಲು, ಸ್ವಾತಂತ್ರ್ಯ ಪೂರ್ವದಲ್ಲಿ ಕಾರ್ಮಿಕರು 14 ಗಂಟೆಗಳ ಕಾಲ ಕೆಲಸ ಮಾಡಬೇಕಾಗಿತ್ತಂತೆ. ಆ ಕೆಲಸದ ಅವಧಿಯನ್ನು ಸ್ವಾತಂತ್ರ್ಯ ಬಂದ ನಂತರ ಡಾಕ್ಟರ್ BR ಅಂಬೇಡ್ಕರ್ ಅವರು ಕಾರ್ಮಿಕ ಸಚಿವರಾದ ನಂತರ ಅದನ್ನು 8 ಗಂಟೆಗಳ ಅವಧಿಗೆ ಇಳಿಸ್ತಾರೆ. ಆ ಒಂದು ಕೀರ್ತಿ ಅಂಬೇಡ್ಕರ್ಗೆ ಸಲ್ಲುತ್ತದೆ. ಇನ್ನೊಂದು ಮ್ಯಾಟ್ರ್ ಏನು ಗೊತ್ತಾ? ದುಡ್ಡಿಲ್ಲದಿದ್ದರು ದುಡ್ಡು ಮಾಡಬೇಕಂತ ಹೆಚ್ಚೆಚ್ಚು ಓಡಾಡ್ತಿರ್ತಾರೆ. ಬಟ್ ಅದೇ ದುಡ್ಡಿದ್ದವರು ಇನ್ನೂ ಹೆಚ್ಚು ದುಡ್ಡು ಮಾಡಬೇಕು ಅಂತ ಅವ್ರಿಗಿಂತ ಇನ್ನೂ ಹೆಚ್ಚೆಚ್ಚು ಓಡಾಡ್ತಿರ್ತಾನೆ. ಬಟ್ ಈ ಓಡಾಟ ಯಾರಿಗೂ ತಪ್ಪಿದ್ದಲ್ಲ. ದುಡ್ಡಿದ್ದರೂ ಓಡಾಡಬೇಕು, ದುಡ್ಡಿಲ್ಲದಿದ್ದರೂ ಓಡಾಡಬೇಕು, ಹೌದು ತಾನೆ? ಬೀಚವ್ರು ಒಂದು ಮಾತು ಹೇಳ್ತಾರೆ, ನಾವು ಮೋಸ ಮಾಡೋದು ಕಲ್ತಿರ್ಬೇಕಂತೆ, ಆದರೆ ಯಾರಿಗೂ ಮೋಸ ಮಾಡಬಾರ್ದಂತೆ. ಎಷ್ಟು ಚೆನ್ನಾಗಿದೆ ಅಲ್ವ ಈ ಮಾತು? ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಆಲ್.